ಏನಯ್ಯ ಅನ್ನ ಇಲ್ಲ ತವನೆ ಇದೇನೇ ಆ ಪುಲ್ಲೂಟ? ಇಲ್ಲಿ ನೋಡಿ 3 ಸೇರೆ ಅಕ್ಕಿಯನ್ನ ಖಾಲಿ, ಇನ್ನು ಮಜ್ಜಿಗೆ ಬಂದಿಲ್ಲ ಆಸಾಮಿ. ಕನ್ನಡದ ಕಲೆಯನ್ನು ಕಂಡು ಕುಲುಕುಲು ನಗುತ್ತಿರುವ ಕನ್ನಡ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ರೈತ ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಪ್ರಸಿದ್ಧ ಚಲನಚಿತ್ರ ಹಾಸ್ಯ ನಟ ನಟಿಯರಿಂದ ಅಭಿನಯಿಸಲ್ಪಡುವ ನಾಟಕ ಶಾಂತಿನಿವಾಸ. ಒಮ್ಮೆ ನೋಡಿದರೆ ಇನ್ನೊಮ್ಮೆ, ಇನ್ನೊಮ್ಮೆ ನೋಡಿದರೆ ಮುಗದೊಮ್ಮೆ ನೋಡಬೇಕೆನ್ನಿಸುವ ನಾಟಕ ಶಾಂತಿನಿವಾಸ. ಅನೌನ್ಸ್ ಮಾಡ್ತಾ 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 ನಾನು ಎಲ್ಲರ ಹತ್ರನೂ ಓ ಚೆನ್ನಕ್ಕ ನಿಂಗಕ್ಕ ಎಲ್ಲರೂ ನಾಟಕಕ್ಕೆ ಬಂದುಬಿಡಿ ಅಂತ ಹೇಳ್ತಾ ಇದ್ದೆ. ಅವ್ರಿಗೆ ಏನೋ ಒಂದು ಖುಷಿ, ಬಾರಪ್ಪ ತಿಂಡಿ ತಿನ್ನು, ಬಾರಪ್ಪ ಊಟ ಮಾಡು, ಎಷ್ಟು ಆನಂದವಾಗಿ ಮಾತಾಡ್ತಿದ್ರು ಅಂದರೆ ಆ ಮಾತುಗಳು ಕೇಳ್ತಾ 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 ಮೈಮನ ಮರ್ತೋಯ್ತು. ಹಸಿವು ಅನ್ನೋದೇ ಇರ್ತಿರಲಿಲ್ಲ ನನಗೆ. ಆಗ ಬಂದು ಅಲ್ಲಿ ಜೋಕರ್ ಶ್ಯಾಮ್, ನಾಗೇಶ್ ಇನ್ನೂ ಇದ್ದಾರೆ, ಜೋಕರ್ ಶ್ಯಾಮ್ ತೀರೋಗಿದ್ದಾರೆ. ಇವ್ರುಗಳು ಪಾತ್ರ ಮಾಡ್ತಾ ಇದೆ, ಇದನ್ನೆಲ್ಲ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾಯಿದ್ದೆ. ಆಗ ಒಂದು ಸಮಯದಲ್ಲಿ ಜೋಕರ್ ಶ್ಯಾಮು ಹುಷಾರಿರಲಿಲ್ಲ, ನಾಗೇಶ್ಗೂ ಸ್ವಲ್ಪ ಜ್ವರ. ಆಗ ಈ ಡ್ಯಾನ್ಸ್ ಮಾಡಬೇಕಾಗಿತ್ತು. ಆ ಡ್ಯಾನ್ಸ್ ಮಾಡೋದಕ್ಕೆ ಇಲ್ಲ, ಹೊಸ್ಪ ಬಂದವನಲ್ಲ ಕೃಷ್ಣ, ಅವನು ಮಾಡ್ತಾನೆ, ಅವನು ಆ್ಯಕ್ಟಿವ್ ಆಗಿದ್ದಾನೆ, ಮಾಡ್ತಾನೆ ಅಂತ. ನನಗೆ ಸರಿ ನಾಳೆ ಮಾಡ್ತೀನಿ, ಏನೂ ಇಲ್ಲ, ಇವತ್ತೇ ಮಾಡು, ಸಂಜೆ ತಾನೇ ಡ್ರಾಮಾ, ಏನು ಬೆಳಗ್ಗೆಯಿಂದ ಬರೀ ಅದನ್ನೇ ನೆನಪಾಗ್ತಿದೆ. ಬಕ್ಕಮ್ಮ 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 ಎಕಡಪ್ಪ ತಾರ ಈ ಕಡ ರ ಹೇ ಜಾನೆ ಪಾಷ ಬಕ್ಕಮ್ಮ ಬಕ್ಕಮ್ಮ. ಈ ಸಾಂಗು ನನಗೂ ಒಂದು ಹುಡುಗಿಗೂ ಸನ್ನಿವೇಶ. ಅದನ್ನು ಮಾಡಿದಾಗ ಓ ಒನ್ಸ್ ಮೋರ್, ಅಯ್ಯೋಯ್ಯೋ ಯಾಕೆ ಹೆಂಗಂತವ್ರೆ, ಸರಿಯಾಗಿ ಮಾಡಲಿಲ್ವ ನಾನು ಅಂತ. ಆಗ ಒನ್ಸ್ ಮೋರ್ ಅಂದರೆ ಮತ್ತೊಮ್ಮೆ ಮಾಡು ಅಂತ. ಆಗಲೇ ನನಗೆ ಒನ್ಸ್ ಮೋರ್ ಅಂದರೆ ಏನು ಅನ್ನೋದು ಗೊತ್ತಾಗಿದ್ದು. ಯಾಕೆಂದರೆ ನಾವು ಸ್ವಲ್ಪ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ನಾನು ಇದನ್ನು ಬೆಳೆಸ್ಕೊಂಡು ರೂಢಿಸ್ಕೊಂಡು ಬಂದಾಗ ಎಲ್ಲೋ ಒಂದು ಕಡೆ ಖುಷಿಯಾಗಿ ಮತ್ತೆ ಅಗೇನ್ ಇಲ್ಲಿಗೆ ಇದೇ ಜಾಗಕ್ಕೆ ಬಂದೆ. ನಾಟಕ ಕಂಪ್ನಿಗಿಂತ ಸಿನಿಮಾ ಅಂದರೆ ಈ ಸಿನಿಮಾ ನಾಟಕ ನಾಣ್ಯದ 2 ಮುಖಗಳು. ಸಿನಿಮಾದಲ್ಲಿ ಮಾಡಿದ್ರೆ ಬೇಗ ರೆಕಗ್ನೈಸ್ ಆಗ್ತೀವಿ, ನಾಟಕದಲ್ಲಿ ಮಾಡಿದ್ರೆ ಸ್ವಲ್ಪ ಕಮ್ಮಿ. ಆ ಸಿನಿಮಾ ಒಲವು ಒಂದು ಸ್ವಲ್ಪ ಬೆಳೆಸ್ಕೊಂಡು ಹೋಗ್ಬೇಕು ನಾನು ಅಂತ ಆ ಕಡೆ ಗಮನ ಹರಿಸಿ ಇದು ಮಾಡಿದಾಗ ನನಗೆ ಸಿದ್ಧಲಿಂಗಯ್ಯನವರ ಸಿನಿಮಾ ನ್ಯಾಯವೇ ದೇವರು, ಆ ನ್ಯಾಯವೇ ದೇವರದಲ್ಲಿ ಒಂದು ಅವಕಾಶ ಸಿಕ್ತು. ಅದು ಯಾರ ಜೊತೆ? ಅಣ್ಣವ್ರ ಜೊತೆನೇ. ಡೈಲಾಗ್ಸ್ ಹೇಳ್ತೀಯಾ ಈ ಥರ ಅಣ್ಣವರು ಜೊತೆ ಇದು? ಅಯ್ಯೋಯ್ಯೋ ಹೇಗೆ, ಏನಿಲ್ಲ, ಅವರು ಬರ್ತಾರೆ, ಬಂದಾಗ ಕೈ ಅಡ್ಡ ಹಾಕಬೇಕು, ಅಡ್ಡ ಹಾಕಿದಾಗ ಅವ್ರು ನೀನು ನೋಡ್ತಾರೆ, ಯಜಮಾನರು ಯಾರನ್ನೂ ಬಿಡಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಬೇಕು. ಯಾರು ಯಜಮಾನರು? ಅಶ್ವತ್ಥವರು. ಅದರಲ್ಲಿ ನಾನು ಇಲ್ಲಿ ಅಣ್ಣವ್ರ ಜೊತೆ ಮಾತಾಡೋದು ಸನ್ನಿವೇಶ ಬಂದಾಗ, ಅದು ಆ ಅವಕಾಶ ನನಗೆ ಸಿಕ್ಕಿದಾಗ ಅದು ಹೋಗಿ ಅಣ್ಣವ್ರನ್ನೇ ಅಡ್ಡ ಹಾಕಬೇಕು ಅಂದರೆ ಒಂದು ಸ್ವಲ್ಪ ನರ್ವ್ಸ್, ಭಯ. ಏನಿಲ್ಲ, ಧೈರ್ಯವಾಗಿ ಮಾಡು ಏನು. ನಾನು ಅಣ್ಣವರು ಬರ್ತಾರೆ, ಕೈ ಅಡ್ಡ ಹಾಕ್ತೀನಿ. ಯಾಕಪ್ಪ? ಒಳಗಡೆ ಯಾರನ್ನೂ ಬಿಡಬೇಡಿ ಅಂತ ಹೇಳಿದ್ದಾರೆ. ಯಾರು? ದೊಡ್ಡ ಯಜಮಾನರು. ನನ್ನ ಹಾಗೆ ನಿಲ್ಲಿಸಿ ಮತ್ತೆ ಒಳಗಡೆ ಹೋಗ್ತಾರೆ ಅವರು. ಇದು ಸನ್ನಿವೇಶ ನಡೆದಿದ್ದು. ನನಗೆ ಆಗ ಅಣ್ಣವ್ರ ಜೊತೆ ಮಾಡಬೇಕಾದ್ರೆ ಭಯ ಆಗ್ತಿತ್ತು. ಆಗ ಹೆದರಬೇಡ, ಎಲ್ಲಿವರೆಗೂ ಭಯ ಇರುತ್ತೋ ಅಲ್ಲಿವರೆಗೂ ಜಯ ಇದ್ದೇ ಇರುತ್ತೆ ಅಂತ ಹೇಳಿದ್ದು ಮಾತು ಇನ್ನೂ ನೆನಪು ನನಗೆ. ನನ್ನ ಹೆಸರ
ಕೃಷ್ಣಕುಮಾರ್ ಅಂತ ಇಟ್ಕೋಬೇಕು ಅಂತ ಇದ್ದೆ. ಅಲ್ಲಿ ಕೃಷ್ಣ ಅನ್ನೋರು ಸುಮಾರು 5-6 ಜನ ಇರೋರು. ಆಗ ಸಿದ್ಧಲಿಂಗಯ್ಯನವರು ಕೇಳಿದ್ರು, ನಿನ್ನೂರು ಯಾವುದು ಅಂತ. ನಂದು ಹೊನ್ನವಳ್ಳಿ. ಹೊನ್ನವಳ್ಳಿ ಅಂದೇಟ್ಗೆ ಬರೋದು ಕಲಿ. ಸರ್ ನಾನು ಕೃಷ್ಣಕುಮಾರ್ ಅಂತ ಇಟ್ಕೋಬೇಕು ಅಂತ ಇದ್ದೀನಿ ಸರ್. ರಾಜ್ಕುಮಾರು, ಉದಯ್ ಕುಮಾರು, ಕಲ್ಯಾಣ್ ಕುಮಾರು, ಅರುಣ್ ಕುಮಾರ್ ಎಲ್ಲ ಇದ್ದಾರೆ, ಸಾಕು. ಹೊನ್ನವಳ್ಳಿ ಅಂತ ಕರೆದಿಟ್ಕೆ ನೀನು ಬರೋದು ಕಲಿಬೇಕು. ಇನ್ನೆಲ್ಲಿ ಬೇಡ ಅಂದ್ಬಿಡ್ತಾರೆ ಅಂತ ಭಯ ಆಗಿ ಆಯಿತು ಸರ್. ಆವಾಗ ಹೊನ್ನವಳ್ಳಿ ಅಂದ್ಬಿಟ್ಟು ಸರ್ ಇದು ಹಾಗೆ ಕಂಟಿನ್ಯೂ ಆಗೋಯ್ತು. ನಮ್ಮಪ್ಪ ಇಟ್ಟಿದ್ದು ನನ್ನ ಹೆಸರು HN ಕೃಷ್ಣಮೂರ್ತಿ ಅಂತ. ಅಲ್ಲ, ಇವತ್ತವರೆಗೂ ಯಾರು ಕರೆದಿಲ್ಲ. ಈಗಲೂ ನನಗೆ ಹೊನ್ನವಳ್ಳಿಯವರೇ ಅಂತಲೇ ಹೇಳೋದು. ನಾನು ಕೂಡ ಅದೇ ಶುರು ಮಾಡ್ಕೊಂಡೆ, ಹೊನ್ನವಳ್ಳಿ ಕೃಷ್ಣ ಅಂತ. ಇದು ಈ ಥರ ಬೆಳಕ ಬಂದ್ಬಿಡ್ತು. ನಾನು ಬರ್ತಾ ಇವ್ರು ನೋಡ್ತಾ ಮಾತಾಡ್ತಾ ಎಲ್ಲ ಮನೆ ಮಂದಿ ಎಲ್ಲ ಒಟ್ಟಾಗೋದು. ನಾನು ಈ ಶನಿವಾರ ಬತ್ತು ಅಂದರೆ ಹುಡುಗರಿಗೆಲ್ಲ ಒಪ್ಪತ್ತು ಸ್ಕೂಲು. ಒಪ್ಪತ್ತು ಅಂದರೆ ಹಾಫ್ ಡೇ ಅಂತ ಹೇಳ್ತೀರಲ್ಲ, ಹಾಗೆ ಒಂದು ಒಪ್ಪತ್ತು. ಈ ಮಕ್ಕಳಿಗೆಲ್ಲ ಈ ಚಂದಮಾಮ ಕತೆಗಳನ್ನ ಹೇಳ್ತಾ ಇದ್ದೆ. ಏನು ಇವೆಲ್ಲ ರಾತ್ರಿ ಆಯ್ತು ರಾತ್ರಿ ಆದರೂ ಅಷ್ಟೇ. ಈಗ ಶನಿವಾರ ಹಾಫ್ ಡೇ ಆದಮೇಲೆ ಎಲ್ಲ ನನ್ನ ಹತ್ರ ಕತೆ ಹೇಳ್ತಾ ಇದ್ದೆ. ಇದು ಬೆಳೆಸ್ಕೊಂಡು ಬಂದಲ್ಲ. ನಾನು ಬರ್ತಾ ನ್ಯಾಯದೇವರು ಸಿನಿಮಾದಲ್ಲಿ ಪಾತ್ರ ಮಾಡಿದೆ ಅಂತ ಹೇಳಿದ್ನಲ್ಲ, ಮಿಸ್ಟರ್ ರಾಜ್ಕುಮಾರ್ ಅಂತ. ಇದರಲ್ಲಿ ಒಂದು ಸನ್ನಿವೇಶದಲ್ಲಿ ಕುಡಿಯೋಣ ಬಾರ ಕುಣಿಯೋಣ ಬಾರ ಕುಡಿದು ಅಮಲೇರಿ ಇಗ್ಗೋಣ ಬಾರು, ಆ ಸನ್ನಿವೇಶದಲ್ಲಿ ಇಷ್ಟೇ ನನ್ನ ಸನ್ನಿವೇಶ. ಆಗ ಸಿನಿಮಾದಲ್ಲಿ ನಾನು ಬಂದಾಗ ನಾನು ಹುಡುಗರಿಗೆಲ್ಲ ಹೇಳಿದ್ದೆ, ಈ ಥರ ನಾನು ಆ ಸನ್ನಿವೇಶದಲ್ಲಿ ಹಿಂಗೆ ಬರ್ತೀನಿ. ಅದು ಬಂದ ತಕ್ಷಣ ಹುಡುಗರು ಮಕ್ಕಳು ಎಲ್ಲ ಚಪ್ಪಾಳೆ ತಟ್ಟವರು. ಆಗ ಅಣ್ಣವರು ನೋಡಿ, ಯಾರಿಗೆ ಚಪ್ಪಾಳೆ ತಟ್ತಾ ಇದ್ದಾರೆ? ಇಲ್ಲ, ಕೃಷ್ಣ ಆ ಹಾಡಿನ ಸನ್ನಿವೇಶದಲ್ಲಿ ಮಧ್ಯದಲ್ಲಿ ಬಂದು ಹೋ ಅಂತ, ಅದಕ್ಕೆ ಮಕ್ಕಳಲ್ಲಿ ಚಪ್ಪಾಳೆ ತಟ್ತಾರೆ. ಯಾರಿಗುಂಟು ಯಾರಿಗಿಲ್ಲ ನೋಡಿ, ಅಷ್ಟು ಜನ ಎಲ್ಲ ಮಾಡಿದ್ದಾರೆ. ಕೃಷ್ಣನಿಗೆ ಚಪ್ಪಾಳೆ ತೊಟ್ಟದಲ್ಲ ಮಕ್ಕಳು. ನಾನು ಈ ಮಕ್ಕಳಿಗೆಲ್ಲ ಬರ್ಪಿ ಅಂದರೆ ಕಡಲೆ ಮಿಠಾಯಿ, ಈ ಕಡಲೆ ಮಿಠಾಯಿ ತಂದು ಕೊಡ್ತಿದ್ದೆ ಅವರಿಗೆಲ್ಲ. ನಾನು ಬಂದ ತಕ್ಷಣ ನಾನು ಹಿಂಗೆ ಬರ್ತೀನಿ, ಎಲ್ಲ ಚಪ್ಪಾಳೆ ತಟ್ಟಬೇಕು ನೀವು ಅಂತ. ಅದು ಹೇಳಿದ್ದು ನಿಜ, ತಂದು ಕೊಟ್ಟಿದ್ದು ನಿಜ, ಚಪ್ಪಾಳೆ ತಟ್ಟಿದ್ದು ನಿಜ. ಇದು ಅಣ್ಣವ್ರು ನೋಡಿ ಖುಷಿಪಟ್ಟು, ಇಲ್ಲ ಕೃಷ್ಣಂಗೆ ಯಾವುದಾದ್ರು ಒಂದೊಂದು ಪಾತ್ರ ಹಾಕಿ ಮಕ್ಕಳಿಗೆ ಭಾಳ ಬೇಕಾದನು ಏನು ಅಂತ ಅಣ್ಣವರು ಹೇಳ್ತಾಯಿದ್ದು ಮಾತು. ಅದು ಹಾಗೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದೆ. ಇವತ್ತೇನೇ ಒಂದು ಮಾತಾಡಿದ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಕೇಳ್ತಾ ಇರ್ತೀರಿ. ಆದರೆ ಆ ಸಮಯ ಸಂದರ್ಭದಲ್ಲಿ ಯಾವುದನ್ನು ಇದು ನನ್ನ ಕಷ್ಟ, ನನಗೆ ನೋವು ಅನ್ನಿಸ್ತಿಲ್ಲ. ಇದು ನನಗೆ ಸುಖನೇ ತಂದು ಕೊಡ್ತು. ಏನೇ ಕಷ್ಟ ಇದ್ರೂ ಆ ಕಷ್ಟನ ಅದು ಸುಖದಲ್ಲಿ ಕಾಣ್ತಿದ್ದೆ. ಅದು ನನಗೆ ಬೆಳೆಯೋಕ್ಕೆ ಸಾಧ್ಯತೆ ಆಯಿತು. ನಾನು ಹಾಗೂ ಹೀಗೂ ಬಂದು ಸಣ್ಣ ಪುಟ್ಟ ಪಾತ್ರನೇ ನಾನು ಮಾಡಿದ್ದು. ಭೂತಯ್ಯನ ಮಗ ಅಯ್ಯೋದಲ್ಲಿ ಅದು ಭೂತಯ್ಯನ ಮಗ ಅಯ್ಯೋ ವರದಣ್ಣ ಅಂದರೆ ಅಣ್ಣವರ ತಮ್ಮ. ಅವರು ಚಂದುಲಾಲು, ಸಿದ್ಧಲಿಂಗಯ್ಯ ಇವರೆಲ್ಲ ಮಾಡಿ. ಅದರಲ್ಲಿ ನಂದು ಒಂದು ಚಿಕ್ಕ ಪಾತ್ರ, ಏನು ಅನ್ನ ಊಟ ಬಡಿಸೋದು. ಈ 4 ಜನ ಇರ್ತಾರೆ, ಶಾಮು, BM ವೆಂಕಟೇಶು, ಜೋಕರ್ ಶಾಮು, BM ವೆಂಕಟೇಶು, ಈಗ 4 ಜನ. ಆ 4 ಜನನೂ ಒಂದೇ ಥರ ಡ್ರೆಸ್ ಹಾಕೊಂಡು ನಾನು ಊಟ ಬಡಿಸ್ತಾ ಇವ್ರು ಊಟ ಮಾಡಿದ್ರು.
ಆ ಕಡೆ ಜರುಗಿದ್ರು, ಮತ್ತು ಅವರು ಬಂದರು, ಊಟ ಅನ್ನ ಖಾಲಿ ಆಗೋಯ್ತು. ಅನ್ನ ಖಾಲಿ ಅನ್ನ ಖಾಲಿ ಅಂತ ಆಗ ಫುಲ್ ಮೀಲ್ಸ್ ಕ್ಯಾನ್ಸಲ್ ಮಾಡಿ ಪ್ಲೇಟ್ ಮೀಲ್ಸ್ ಅನ್ನೋದು ಶುರು ಆಯಿತು. ಅದರಲ್ಲೇ ನನ್ನ ಪಾತ್ರ ನೋಡಿ ಕೃಷ್ಣ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ. ಇದು ನಾವು ಅದು ಮಾಡಿದ್ದು ಅಲ್ಲಲ್ಲೇ ಹೇಳ್ತಾ ಇದ್ರಲ್ಲ. ಒಂದು ಸಮಯದಲ್ಲಿ ಅಣ್ಣವರು ಗುರಿ ಸಿನಿಮಾ ನೋಡಿ, ಗುರಿ ಸಿನಿಮಾದಲ್ಲಿ ಏನು ಬಂದು ಪಾಸಿಂಗಾಗಿ ಇಷ್ಟ ಹೇಳ್ತೀನಿ, ಇದನ್ನು ಡಬ್ಬಿಂಗಲ್ಲಿ ನೋಡಿ ಮುಖ್ಯಮಂತ್ರಿ ಚಂದ್ರು ಅವ್ರಿಗೆ ಅವನು ಚಿಕ್ಕದ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ, ಇನ್ನೊಂದು ಸಲ ಯಾಕೆ ಅದನ್ನು ಆಗ ಲೂಪ್ ಸಿಸ್ಟಮ್ ಅಂತ ಬರೋದು ಡಬ್ಬಿಂಗಲ್ಲಿ. ಆಗ ಅದಾಗ್ತಾಗ ನೋಡಿ ಅವ್ನು ಜರ್ಕ್ ಹೆಂಗೆ ಕೊಡ್ತಾನೆ ನೋಡಿ ಅಂತ ಅದನ್ನು ಮಾಡಿದೆ. ಅದು ಒಂಥರ ಖುಷಿ ಆಯಿತು. ಹೀಗೇ ಮಾಡ್ತಾ 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 ನಾನು ಅವ್ರ ಜೊತೆ ಬಡವರು ಬಂದು ಬಣ್ಣ ಹಾಕ್ತಾಗ ಅಣ್ಣವ್ರ ಜೊತೆ ಬಡವರು ಬಂದದಲ್ಲಿ ಒಂದು ಸಣ್ಣ ಪಾತ್ರ, ಏನು ಈ ಟಿಪ್ಸ್ ಕೊಡ್ತಾರಲ್ಲ ಆ ದುಡ್ಡನ್ನು ಎಲ್ಲರೂ ಹಂಚ್ಕೊಂಡ್ರೆ ಸರಿಯಾಗಿರುತ್ತೆ. ಈಗ ಉದಾಹರಣೆ ನನಗೆ ಟಿಪ್ಸ್ ಜಾಸ್ತಿ ಕೊಟ್ಟರು, ನನಗೆ ಅದರಲ್ಲಿ ಲೇಡೀಸ್ ರೂಮ್, ಆ ರೂಮ್ನಲ್ಲಿ ನನಗೆ ಕ್ಲೀನರ್ ನನಗೆ ಟಿಪ್ಸ್ ಕೊಡೋ ಇದನ್ನು ಎಲ್ಲ ಹಂಚ್ಕೊತಾಯಿದ್ರು ನಾವು ಅಷ್ಟೋ ಜನ ಹಂಚಿ ಉಂಡರೆ ಹಸುವಿಲ್ಲ ಅಂತಾರಲ್ಲ ಪ್ರತಿಯೊಂದು. ಈಗ ನನಗೆ 12 ಆಣೆ ಟಿಪ್ಸ್ ಬಂದಿತ್ತು, ಅದನ್ನು 4 ಜನನೂ ಹಂಚ್ಕೊಳ್ತಾಯಿದ್ರು. ಅದೇ ಥರ ಇವನಿಗೆ 8 ಆಣೆ ಬಂದಿದೆ, ಅದನ್ನು ಹಾಗೆ ಹಂಚ್ಕೊಳ್ಳೋವು. ಇಲ್ಲಿ ಇವನಿಗೆ ಯಾರಿಗೋ 2 ರೂಪಾಯಿ ಬಂದಿದೆ ಅಂದರೆ ಅದನ್ನು ಹಾಗೆ ಹಂಚ್ಕೊಳ್ತಿದ್ದೆ. ಹಂಚಿ ಉಂಡರೆ ಹಸುವಿಲ್ಲ ಅಂತ ಹೇಳ್ತಾರಲ್ಲ, ಅದು ಸತ್ಯವಾದ ಮಾತೆ.